ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಇವತ್ತು ಟೆಕ್ ರಿಲೇಟೆಡ್ ವಿಡಿಯೋ ತಂದಿಲ್ಲ ಗೈಸ್. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾರ್ಯಾರು ದಿನ ಲೈವ್ ಸ್ಟ್ರೀಮ್ ಮಾಡ್ತಾರೋ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಏನ್ ಬಂದಿದೆ ಅಂತ, ಕನೆಕ್ಟ್ ಯುವರ್ ಎನೋಕೋಡರ್ ಟು ಗೋ ಲೈವ್ ಅಂತ ಬರ್ತಾ ಇದೆ ಗೈಸ್. ಏನು ಆನ್ ಮಾಡಿದ್ರು ಗೈಸ್, ಇಲ್ಲಿ ನಮ್ದು ಲೈವ್ ಸ್ಟ್ರೀಮ್ ಆಗ್ತಾ ಇಲ್ಲ ಗೈಸ್. ಮೊನ್ನೆ ತಾನೇ ನಾವು ಲೈವ್ ಸ್ಟ್ರೀಮ್ ಮುಗಿಸಿ ಹೋಗಿದ್ವಿ. ಆಮೇಲೆ ನೆಕ್ಸ್ಟ್ ದಿನ ಬಂದು ಆನ್ ಮಾಡಿದವಾಗ ಇದು ಆನ್ ಆಗ್ತಾ ಇರಲಿಲ್ಲ. ಎಷ್ಟು 3 ದಿನ ಆಯ್ತು ಗೈಸ್. ಇವಾಗ ಈ ತರ ಬಂದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ನಾನಂತೂ ದಿನ ಟ್ರೈ ಮಾಡ್ತಾ ಇದ್ದೆ ಗೈಸ್, ನನಗಂತೂ ಇದು ಗೊತ್ತಿಲ್ಲಾಗಿತ್ತು. ಇವಾಗ ಒಂದು 3 ದಿನ ನೋಡಿದೆ ಗೈಸ್. ನೋಡಿದ್ಮೇಲೆ ಇದು ಏನ್ ಮಾಡೋದು ಅಂತ ನಮಗೆ ಆಮೇಲೆ ಗೊತ್ತಾಯ್ತು ಏನ್ ಮಾಡೋದು ಅಂತ. ಇವಾಗ ಇಲ್ಲಿ ನೀವು ನೋಡ್ಬೋದು ಗೈಸ್, ಇಲ್ಲಿ ಲೈವ್ ಸ್ಟ್ರೀಮ್ ಹೋಗುತ್ತಾ ಇಲ್ವಾ ಅಂತ ನೋಡ್ಬೋದು. ಇಲ್ಲಿ ಲೈವ್ ಸ್ಟ್ರೀಮ್ ಆಗ್ತಾನೆ ಇಲ್ಲ ಗೈಸ್. ಇಲ್ಲಿ ನೋಡ್ಬೋದು, ಇವಾಗ ಲೈವ್ ಸ್ಟ್ರೀಮ್ ಹೋಗ್ತೀನಿ ನೋಡಿ. ಇಲ್ಲಿ ಸ್ಟಾರ್ಟ್ ಬ್ರಾಡ್ಕಾಸ್ಟ್ ಅಂತ ಕೊಡ್ತೀನಿ. ಇವಾಗ ಸ್ಟಾರ್ಟ್ ಬ್ರಾಡ್ಕಾಸ್ಟ್ ಕೊಟ್ಮೇಲೆ ಇಲ್ಲಿ ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ ನೋಡ್ಬೋದು. 3, 2, 1 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಕ್ರೋಮ್ ಇದ್ರೆ ಕ್ರೋಮ್ ಆನ್ ಮಾಡ್ಬೋದು, ಇಲ್ಲ ಸಫಾರಿ ಇದ್ರೆ ಸಫಾರಿ ಆನ್ ಮಾಡ್ಬೋದು. ನಾ ಇವಾಗ ಸಫಾರಿ ಆನ್ ಮಾಡಿ ನೋಡ್ತೀನಿ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ನಂದು ಲೈವ್ ಸ್ಟ್ರೀಮ್ ಹೋಗ್ತಾನೆ ಇಲ್ಲ ಗೈಸ್. ಇಲ್ಲಿ ನೋಡ್ಬೋದು, ಎಷ್ಟೇ ಟ್ರೈ ಮಾಡಿದ್ರು ಗೈಸ್ ಲೈವ್ ಸ್ಟ್ರೀಮ್ ಆಗ್ತಾನೆ ಇಲ್ಲ. ಇದಕ್ಕೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಂದರೆ, ಇವಾಗ ನಮಗೆ ತೋರಿಸ್ತೀನಿ ಗೈಸ್ ಏನು ಮಾಡೋದು ಅಂತ. ಇವಾಗ ಬ್ಯಾಕ್ ಬನ್ನಿ. ಇವಾಗ ಮತ್ತೆ ಸ್ಟ್ರೀಮ್ ಚಾಂಪ್ ಆನ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು, ಇವಾಗ ನಾನು ಲೈವ್ ಸ್ಟ್ರೀಮ್ ಹೋಗ್ತಿರ್ತಾರೆ ಅದನ್ನು ಕಟ್ ಮಾಡ್ತೀನಿ. ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ ತಿಳಿಸ್ಕೊಡ್ತೀನಿ ಗೈಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಬನ್ನಿ ಗೈಸ್, ಇವತ್ತು ನೋಡಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೇಲ್ಗಡೆ ಕಾಣುತ್ತಲ್ಲ 3 ಡಾಟ್ ಕಾಣುತ್ತಲ್ಲ, ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ನೋಡ್ಬೋದು. ಇಲ್ಲಿ ಇಂಗೆಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎರಡನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪಿನ್ ತರ ಇದೆ ಗೈಸ್. ಇಲ್ಲಿ ನೋಡ್ಬೋದು, ಜೂಮ್ ಮಾಡ್ತೀನಿ. ಇಲ್ಲಿ ಪಿನ್ ತರ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ಟೈಟಲ್ ಕೊಡಬೇಕಾಗತ್ತೆ. ನೀವು ಯಾವ ಪರ್ಪಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀರೋ ಅದ್ರ ಟೈಟಲ್ ಕೊಡಬೇಕಾಗತ್ತೆ. ನಾನಂತೂ ಡೈಲಿ BGMI ಆಡ್ತಿರ್ತೀವಲ್ಲ ಅದ್ರದ್ದು ಟೈಟಲ್ ಕೊಡ್ತೀನಿ ಗೈಸ್. ನಾನು ಡೈಲಿ ಆಡ್ತಾ ಇರ್ತೀನಿ. ಇವಾಗ ಅದು ಒಂದು 3 ಡೇಸ್ ಆಡ್ಲಿಕ್ಕೆ ಆಗಿಲ್ಲ ಗೈಸ್, ಯಾಕಂದರೆ ಈ ಥರ ಪ್ರಾಬ್ಲಮ್ ಬಂದ್ರಿಂದ ಇವಾಗ ಆಡ್ಲಿಕ್ಕೆ ಆಗ್ತಾ ಇಲ್ಲ. 3 ದಿನ ಆಯಿತು ಗೈಸ್. ಇವಾಗ ನೆಕ್ಸ್ಟ್ ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಇವಾಗ ಆಡಲೇಬೇಕಂತ ಇದ್ದೀನಿ. ಇವಾಗೆಲ್ಲ ಟೈಟಲ್ ಕೊಟ್ಕೊತೀನಿ ಗೈಸ್. ಇಲ್ಲಿ ನೋಡ್ಬೋದು, BGMI ಲೈವ್ ಕನ್ನಡ ಅಂತ ಕೊಟ್ಕೊಳ್ತೀನಿ. ಹಾಗೆ ಇಲ್ಲಿ ಕೆಳಗಡೆ 2ನೇ ಲಿಂಕ್ ಇದೆಯಲ್ಲ, ಲಿಂಕ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಈ ಲಿಂಕ್ನ ಫುಲ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಫುಲ್ ಡಿಲೀಟ್ ಮಾಡ್ಕೊಳ್ಳಿ ಗೈಸ್. ಇದನ್ನು ಇವಾಗ ಇಲ್ಲಿ ಬೇರೆ ಲಿಂಕ್ನ ತಗೊಬಂದು ಹಾಕಬೇಕಾಗತ್ತೆ. ಫುಲ್ ಡಿಲೀಟ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ. ಹಾಗೆ 2ನೇ ಇದೆಯಲ್ಲ ಅದು ಕೂಡ ಡಿಲೀಟ್ ಮಾಡ್ಕೊಂಡು ಫುಲ್ ಅದನ್ನು ಪೂರಾ ಕ್ಲಿಯರ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಒಂದು ಲಿಂಕ್ ತಗೊಬಂದು ಹಾಕಬೇಕಾಗತ್ತೆ. ಇವಾಗ ಫುಲ್ ಬ್ಯಾಕ್ ಬನ್ನಿ. ಇವಾಗ ಫುಲ್ ಬ್ಯಾಕ್ ಬಂದು ಮತ್ತೆ ಸಫಾರಿ ಆನ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಸಫಾರಿ ಆಗಲಿ ಕ್ರೋಮ್ ಆಗಲಿ ಯಾವ್ದಾದ್ರು ಆನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಲೈವ್ ಸ್ಟ್ರೀಮ್ ಹೋಗ್ಬೇಕಾಗತ್ತೆ. ನೀವು ದಿನ ಲೈವ್ ಸ್ಟ್ರೀಮ್ ಮಾಡ್ತಿರಲ್ಲ ಅದೇ ಥರ ಇಲ್ಲಿ ಆನ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಅದು ತೋರಿಸ್ತಾ ಕೊಡ್ಲಿಕ್ಕೆ ಆಗಲ್ಲ. ಇವಾಗ ನೀವು ಲೈವ್ ಸ್ಟ್ರೀಮ್ ಬರ್ತಿರಲ್ಲ ಅದೇ ಥರ ಆನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಈ ಕಡೆ ಕೆಳಗೆ ಸ್ಕ್ರೋಲ್ ಮಾಡಿ ಗೈಸ್. ಇಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ಇದೆಲ್ಲ ಕೆಳಗೆ ನೋಡ್ಬೋದು, ಇಲ್ಲಿ ಸ್ಟ್ರೀಮ್ URL ಅಂತ ಇದೆ ನೋಡ್ಬೋದು. ಇಲ್ಲಿ ಸ್ಟ್ರೀಮ್ URL ಅಂತ ಇದೆ ನೋಡಿ, ಅದನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಕಾಪಿ ಮಾಡಿಕೊಂಡು ನಾವು ಅವಾಗೆಲ್ಲ ಫುಲ್ ಕ್ಲಿಯರ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ಪೇಸ್ಟ್ ಮಾಡಬೇಕಾಗತ್ತೆ ಗೈಸ್. ನೀವು ಇಷ್ಟು ಮಾಡಬೇಕಾಗತ್ತೆ. ಇದನ್ನೆಲ್ಲ ಕಾಪಿ ಮಾಡ್ಕೊಳ್ತೀನಿ ಗೈಸ್. ಇವಾಗ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಇವಾಗ ಫುಲ್ ಬ್ಯಾಕ್ ಬನ್ನಿ. ಫುಲ್ ಬ್ಯಾಕ್ ಬಂದು ಸ್ಟ್ರೀಮ್ ಚಾಂಪ್ ಆನ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸುತ್ತಲ್ವ, ಇಲ್ಲಿ ಸ್ಟ್ರೀಮ್ URL ಅಂತ ಕಾಣಿಸುತ್ತಲ್ಲ ಅಲ್ಲಿ ಆ ಲಿಂಕ್ನ ಹಾಕಬೇಕಾಗತ್ತೆ. ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ ಗೈಸ್. ಇವಾಗ ಇಲ್ಲಿ ನೋಡಿ ಪೇಸ್ಟ್ ಅಂತ ಬಂತು, ಅಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಮತ್ತೆ ಬ್ಯಾಕ್ ಬನ್ನಿ ಗೈಸ್. ಇವಾಗ ಇನ್ನೊಂದು ಲಿಂಕ್ ಹಾಕಬೇಕಲ್ವಾ, ಇವಾಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಅದೇ ಇದನ್ನು ಆನ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಸ್ವಲ್ಪ ಜೂಮ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಲರ್ನ್ ಹೌ ಟು ಯುವರ್ ಅನ್ಕೋಡರ್ ಅಂತ ಇದೆಯಲ್ವಾ, ಅನ್ಕೋಡರ್ ಅದನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಅದನ್ನು ಆನ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಫಸ್ಟ್ನೇ ಆಪ್ಷನ್ ಇದೆಯಲ್ವಲ್ಲ
ಹೈಡ್ ಆಗಿದೆ ಗೈಸ್, ಇಲ್ಲಿ ನೋಡ್ಬೋದು. ಹೈಡನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದೆಯಲ್ಲ ಇದು ಲಿಂಕ್, ಅದನ್ನು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಕಾಪಿ ಮಾಡಿಕೊಂಡು ಗೈಸ್ ಮತ್ತೆ ಸ್ಟ್ರೀಮ್ ಚಾಂಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಗೈಸ್ ಅಲ್ಲಿ ಸ್ಟ್ರೀಮ್ ಚಾಂಪಲ್ಲಿ ಬರುತ್ತಲ್ವ ಸ್ಟ್ರೀಮ್ ಕೀ ಅಂತ, ಇಲ್ಲಿ 2ನೇ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಸ್ಟ್ರೀಮ್ ಕೀ ಅಂತ ಬರುತ್ತೆ. ಅಲ್ಲಿ ಈ ಲಿಂಕ್ನ ಪೇಸ್ಟ್ ಮಾಡಬೇಕಾಗತ್ತೆ ಗೈಸ್. ಇಲ್ಲಿ ನೋಡ್ಬೋದು ಪೇಸ್ಟ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಇದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಫುಲ್ ಬ್ಯಾಕ್ ಬರುತ್ತೆ. ಇವಾಗ ನೀವು ನೋಡ್ಬೋದು ಫುಲ್ ಬ್ಯಾಕ್ ಮಾಡಿ ಇವಾಗೆಲ್ಲ ಕಟ್ ಮಾಡೋಕ್ಕೆ ಗೈಸ್. ಇದು ಕಟ್ ಮಾಡಿದ್ಮೇಲೆ ಆಮೇಲೆ ನೆಕ್ಸ್ಟ್ ಸಫಾರಿ ಆಗಲಿ ನಿಮ್ಮದು ಕ್ರೋಮ್ ಬ್ರೌಸರ್ ಇದ್ರೆ ಕ್ರೋಮ್ ಬ್ರೌಸರ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಗೈಸ್ ಒಂಥರ ರಿಫ್ರೆಶ್ ಕೊಡಿ. ಇಲ್ಲಿ ರಿಫ್ರೆಶ್ ಕೊಟ್ಟು ಇಲ್ಲಿ ಕೊಟ್ಟು ನೋಡ್ಬೋದು. ಇಲ್ಲಿ ರಿಫ್ರೆಶ್ ಕೊಟ್ಟಾಯ್ತು. ಇವಾಗ ಇಲ್ಲಿ ಲೈವ್ ಸ್ಟ್ರೀಮ್ ಬಂದಾಯ್ತು. ಇವಾಗ ಲೈವ್ ಸ್ಟ್ರೀಮ್ ಬಂದ್ಕೊಂಡು ಸ್ಟ್ರೀಮ್ ಚಾಂಪ್ಗೆ ಹೋಗಿ ಲೈವ್ ಸ್ಟ್ರೀಮ್ ಆನ್ ಮಾಡಿದ್ರೆ ಆಯಿತು, ನಿಮ್ಮ ಲೈವ್ ಸ್ಟ್ರೀಮ್ ಆನ್ ಆಗುತ್ತೆ. ನೀವು ಬೇಕಿದ್ರೆ ಫ್ರೀ ಫೈರ್ ಆಡ್ಬೋದು, BGMI ಕೂಡ ಆಡ್ಬೋದು. ಇವಾಗ ನೀವು ಕಾಣಿಸ್ತೀನಿ ನೋಡ್ಬೋದು, ಸ್ಟಾರ್ಟ್ ಬ್ರಾಡ್ಕಾಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು 3, 2, 1 ಅಂತ ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ಬೋದು ಲೈವ್ ಸ್ಟ್ರೀಮ್ ನಮ್ಮದು ಸ್ಟಾರ್ಟ್ ಆಯ್ತು. ಇವಾಗ ನಿಮಗೆ ತೋರಿಸ್ತೀನಿ ಬೇಕಿದ್ರೆ. ಫುಲ್ ಬ್ಯಾಕ್ ಬನ್ನಿ. ಫುಲ್ ಬ್ಯಾಕ್ ಬಂದು ಸಫಾರಿ ಆನ್ ಮಾಡಿ ಗೈಸ್. ಇಲ್ಲಿ ನೋಡ್ಬೋದು ಇವಾಗ ನಮ್ಮದು ಲೈವ್ ಸ್ಟ್ರೀಮ್ ಆನ್ ಆಯಿತು. ಇಲ್ಲಿ ನೋಡ್ಬೋದು ಈ ಥರ ಆಗುತ್ತೆ ಗೈಸ್. ಈ ಥರ ಪ್ರಾಬ್ಲಮ್ ಬಂದರೆ ಈ ಥರ ನೀವು ಸಾಲ್ವ್ ಮಾಡ್ಕೊಳ್ಬೋದು ಗೈಸ್. ಇಲ್ಲಿ ನೋಡ್ಬೋದು ಈಸಿಯಾಗಿ. ನನಗೂ ಕೂಡ ಗೊತ್ತಿಲ್ಲಾಗಿತ್ತು, ನಾನೇ ಇವಾಗ 1-2 ದಿನ ಸ್ಟಡಿ ಮಾಡಿ ನೋಡಿ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀನಿ ಗೈಸ್. ಅದನ್ನು ನಿಮಗೂ ಶೇರ್ ಮಾಡಬೇಕು ಅನ್ನಿಸ್ತು ಗೈಸ್, ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ನಿಮಗೂ ಈ ಥರ ಬಂದರೆ ಗೈಸ್ ನೀವು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬೋದು ಗೈಸ್. ನೋಡ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ.